ಅತ್ಯಂತ ಪ್ರೀತಿಪಾತ್ರರು, ದೇವಾವತಾರರು ಯಾದವರು. ಅವರಿಗೆ ಶಾಪವಾಗಿದೆ, ಇನ್ನು ಕೆಲವೇ ದಿನಗಳಲ್ಲಿ ನಾಶವಾಗತ್ತೆ ಅಂತನ್ನುವ ವಿಚಾರ ಅವರಿಗೆ ಗೊತ್ತಾಯಿತು. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಯಾದವರ ನಾಶವಾದದ್ದು ಅವನ ಕಿವಿಗೆ ಬಿದ್ದಿಲ್ಲ, ಇನ್ನೂ ಯಾದವರ ನಾಶವಾಗಿರಲಿಲ್ಲ, ಯಾದವರ ನಾಶವಾಗತ್ತೆ ಅನ್ನುವ ವಿಚಾರ ತಿಳಿದಿದೆ. ಏಷ್ಯತ್ತು ನಿಶ್ಚಿತಂ ಯತ್ತದ ಅತೀತತ್ವೇನ ಭಣ್ಯತೆ ಎನ್ನುವ ದೃಷ್ಟಿಯಲ್ಲಿ ಮುಂದಾಗುವುದನ್ನು ಕೂಡ ಅವನು ಸಂಕ್ಷೇಪವಾಗಿ ಪ್ರಭಾಸದಲ್ಲಿ ಕೇಳಿದ್ದಾನೆ. ವಿಸ್ತಾರವಾಗಿ ಉದ್ಧವನಿಂದ ಮತ್ತೆ ಯಮುನಾ ತೀರದಲ್ಲಿ ಆ ಶಾಪದ ವಿಚಾರವನ್ನು ತಿಳಿತಾನೆ. ಅನೇಕ ಋಷಿಗಳು ಮುನಿಗಳು ಪ್ರತಿಷ್ಠಾಪನೆ ಮಾಡಿದಂತಹ ಬೇರೆ ಬೇರೆ ದೇವಸ್ಥಾನಗಳು ಅಲ್ಲೆಲ್ಲ ಸಂಚಾರ ಮಾಡ್ತಾ ಇದ್ದಾನೆ. ಅನ್ಯಾನಿ ಚೈಹ ದ್ವಿಜ ದೇವದೇವೈ ಕೃತಾನಿ ನಾನಾಯತನಾನಿ ವಿಷ್ಣೋ ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ ಯದ್ದರ್ಶನಾತ್ ಕೃಷ್ಣಮನುಸ್ಮರಂತಿ. ಆ ಒಂದೊಂದು ದೇವಸ್ಥಾನಗಳಿಗೆ ಹೋದರೆ ಆ ಭಗವಂತನ ಧ್ಯಾನ, ಪರಮಾತ್ಮನ ಚಿಂತನ, ಅವನ ರೂಪದ ಚಿಂತನ, ಅವನ ಗುಣಗಳ ಚಿಂತನ, ಅವನ ಮಹಿಮೆಯ ಚಿಂತನ ಬರಬೇಕು. ಅಂತಹ ಒಂದೊಂದು ಘಟನೆಗಳನ್ನು ತಿಳಿಸಿಕೊಡುವ, ಪ್ರತಿನಿಧೀಕರಿಸುವ, ಆ ಭಗವಂತನ ರೂಪಗಳನ್ನು ಸ್ಮರಣೆಗೆ ತಂದುಕೊಡುವಂತಹ ದೇವತೆಗಳು, ಬ್ರಾಹ್ಮಣರು, ಋಷಿಮುನಿಗಳು ಪ್ರತಿಷ್ಠಾಪನೆ ಮಾಡಿದಂತಹ ಮಂದಿರಗಳು, ಅಂತಹ ಮಂದಿರಗಳಿಗೆ ಹೋಗ್ತಾರೆ. ಇಲ್ಲಿ ಪ್ರತ್ಯಂಕ ಮುಖ್ಯ ಅಂದರೆ ಏನು ಅಂತ ಗೊತ್ತಾಗೋದಿಲ್ಲ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಪ್ರತ್ಯಂಕ ಮುಖ್ಯೋ ವಿಷ್ಣು ಬ್ರಹ್ಮ ಪ್ರತ್ಯಂಕವಾನ್ ವಿಷ್ಣು ಸಮ್ಯಗ್ ಲಕ್ಷಣವತ್ತಮಃ. ಬ್ರಹ್ಮದೇವರಿಗೆ ಪ್ರತ್ಯಂಕವುಳ್ಳವರು ಅಂತ ಕರೀತಾರೆ. ಒಳ್ಳೆ ಲಕ್ಷಣಗಳು, 32 ಲಕ್ಷಣಗಳು ಅವರಿಗಿವೆ. ಆದರೆ ಆ 32 ಲಕ್ಷಣಗಳು ಅತ್ಯಂತ ಸ್ಪಷ್ಟವಾಗಿ ಸ್ವತಂತ್ರವಾಗಿ ಇದ್ದದ್ದು ಪರಮಾತ್ಮನಲ್ಲಿ ಆದದ್ದರಿಂದ ಅವನು ಪ್ರತ್ಯಂಕ ಮುಖ್ಯ ಅಂತ. ಸಕಲ ಲಕ್ಷಣಗಳಿಂದ ಕೂಡಿದಂತಹ ಪರಮಾತ್ಮ, ಅವನಿಗೆ ಪ್ರತ್ಯಂಕ ಮುಖ್ಯ ಅನ್ನುವ ಹೆಸರು. ಆಚಾರ್ಯರ ತಾತ್ಪರ್ಯ ಇಲ್ಲ ಅಂತ ಆದರೆ ಕೇವಲ ಭಾಗವತವನ್ನು ನೋಡಿದರೆ ಪ್ರತ್ಯಂಕ ಮುಖ್ಯ ಅಂದರೆ ಏನು ಅರ್ಥವೇ ಗೊತ್ತಾಗುವುದಿಲ್ಲ. ಪ್ರತ್ಯಂಕ ಮುಖ್ಯ ಅಂದರೆ ಬೇರೆ ಯಾರಲ್ಲ, ಸಾಕ್ಷಾತ್ ವಿಷ್ಣು. 32 ಲಕ್ಷಣಗಳು ಪರಮಾತ್ಮನ ಶರೀರದಲ್ಲಿ ಅತಿಸ್ಫುಟವಾಗಿ ಸ್ವತಂತ್ರವಾಗಿ ಪರಿಪೂರ್ಣವಾಗಿ ಇವೆ ಎನ್ನುವ ದೃಷ್ಟಿಯಲ್ಲಿ ಪರಮಾತ್ಮನನ್ನು ಪ್ರತ್ಯಂಕ ಮುಖ್ಯ ಅಂತ ಕರೀತಾರೆ. ಅಂತಹ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು. ಇನ್ನೊಂದು ಮಾತನ್ನು ಭಾಗವತ ನಮಗೆ ಇಲ್ಲಿ ತಿಳಿಸ್ತದೆ. ಎಷ್ಟೋ ಕಡೆಗೆ ಪಂಚಲೋಹದ ಪ್ರತಿಮೆಗಳಾಗಿರಬಹುದು, ಶಿಲಾಮಯವಾದ ಪ್ರತಿಮೆಗಳಾಗಿರಬಹುದು, ಬೇರೆ ಬೇರೆ ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ, ಅವರವರ ಮನೆಯಲ್ಲಿ ಪೂಜೆ ಮಾಡುವಂತಹ ಸಂದರ್ಭದಲ್ಲೆಲ್ಲ ನೋಡ್ತಾರೆ. ನೋಡಿದಾಗ ದೇವರು ಅಂದರೆ ಇವನೇ ದೇವರು ಅಂತ ತಿಳಿಯಬಾರದು. ನ ಪ್ರತೀಕೆ ನಹಿ ಸಹ, ಅದರಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಅಂತ ತಿಳಿಯಬೇಕು. ಆ ಪ್ರತಿಮೆಗಳಲ್ಲಿ ಏನೇನೋ ಸಣ್ಣ ಪುಟ್ಟ ದೋಷಗಳೂ ಇರ್ತವೆ. ದೋಷಗಳು ಅಂದರೆ ಬೇರೆ ಅರ್ಥದಲ್ಲಿ ಅಲ್ಲ, ಅಷ್ಟು ಸುಂದರವಾಗಿ ಕೆಲವು ಪ್ರತಿಮೆಗಳು ಇರ್ತದೆ, ಇರೋದಿಲ್ಲ, ಬೇಡ. ಭಾರೀ ಶಿಲ್ಪಿ ಬಹಳೇ ಸುಂದರವಾಗಿ ಮಾಡಿದ್ದಾನೆ ಒಂದು ಪ್ರತಿಮೆಯನ್ನು ಅಂತ ಇಟ್ಕೊಂಡ್ರೂ ಕೂಡ ಅದು ಎಷ್ಟು ಸುಂದರ ಇರಲಿಕ್ಕೆ ಸಾಧ್ಯ ಇದೆ? ದೇವರಷ್ಟಂತೂ ಸುಂದರ ಇರಲಿಕ್ಕೆ ಸಾಧ್ಯವೇ ಇಲ್ವಲ್ಲ ಅದು. ಹಾಗಾಗಿ ಹೀಗೇ ದೇವರಿದ್ದಾನೆ ಅಂತ ತಿಳಿದರೆ ಅಪಚಾರವಾದೀತು ಅಂತನ್ನುವ ದೃಷ್ಟಿಯಲ್ಲಿ ವಿಷ್ಣುವಿನ ಸ್ಮರಣೆ ಮಾಡ್ತಾ ಇದ್ದರು ಅಂತ ಹೇಳದೆ ಪ್ರತ್ಯಂಕ ಮುಖ್ಯ ಅಂತ ಶಬ್ದವನ್ನು ಭಾಗವತ ಪ್ರಯೋಗ ಮಾಡ್ತದೆ. ನಾನು ನೋಡ್ತಾ ಇರುವ ಪ್ರತಿಮೆಯೇ ದೇವರಂತೂ ಅಲ್ಲವೇ ಅಲ್ಲ, ಈ ಪ್ರತಿಮೆಯಂತೆಯೂ ದೇವರಲ್ಲ, ಇದು ಸಾಧಾರಣ ಲಕ್ಷಣವುಳ್ಳದ್ದು, ಅವನು ಪ್ರತ್ಯಂಕ ಮುಖ್ಯ, ಅತ್ಯಂತ ಶ್ರೇಷ್ಠವಾದ ಸುಲಕ್ಷಣಗಳಿಂದ ಕೂಡಿದ ಸಚ್ಚಿದಾನಂದ ಮೂರ್ತಿಯಾದವನು ಪರಮಾತ್ಮ ಎಂಬ ಸ್ಮರಣೆ ನಮಗೆ ದೇವಸ್ಥಾನಗಳಲ್ಲಿ ಬಂದರೆ, ಅಥವಾ ನಮ್ಮ ದೇವರ ಪ್ರತಿಮೆಗಳ ಪೂಜೆ ಮಾಡುವಾಗ ನಮಗೆ ಬಂದರೆ ಆ ಪೂಜೆ ಮಾಡಿದ್ದು ಸಾರ್ಥಕ. ಇದೇ ದೇವರು ಅಂತ ತಿಳಿದರಂತೂ ಅನರ್ಥವೇ, ಹೀಗೇ ದೇವರು ಅಂತ ತಿಳಿದರೂ ಅನರ್ಥವೇ. ಅತ್ಯಂತ ವಿಲಕ್ಷಣನಾಗಿದ್ದಾನೆ, ಸ್ಮರಣೆಗೊಂದು ಉದ್ಬೋಧಕವಾಗಿ ಈ ಪ್ರತಿಮೆ ಇದೆ ಅಂತ ಮಾತ್ರ ತಿಳಿಯಬೇಕೇ ಹೊರತು ಪರಮಾತ್ಮನನ್ನು ಸಾಧಾರಣವಾಗಿ ತಿಳಿಯಬಾರದು ಅಂತ ಆ ಶಬ್ದ ಪ್ರಯೋಗ ಮಾಡುವುದರಿಂದ ಶ್ರೀಮದ್ ಭಾಗವತ ನಮಗೆ ತಿಳಿಸ್ತಾ ಇದೆ. ಆನಂತರ ಅಲ್ಲಿ ಬರ್ತಾ ಸಾಕ್ಷಾತ್ ಉದ್ಧವನ ಭೇಟಿಯಾಗಿದೆ. ಉದ್ಧವನ ದರ್ಶನ ಆಯಿತು, ಬಹಳ ಸಂತೋಷ ಆಯಿತು ವಿದುರನಿಗೆ. ವಿದುರ ಯಮಧರ್ಮರಾಜನ ಅವತಾರ, 12ನೆಯ ಕಕ್ಷೆ. ಉದ್ಧವ ಬೃಹಸ್ಪತ್ಯಾಚಾರ್ಯರ ಅವತಾರ, ತಾರತಮ್ಯದಲ್ಲಿ 10ನೆಯ ಕಕ್ಷೆ. ಯೋಗ್ಯತೆಯಲ್ಲಿ ವಿದುರನಿಗಿಂತಲೂ ಉದ್ಧವರು ದೊಡ್ಡವರು. ಆ ದೃಷ್ಟಿಯಲ್ಲಿ ಆ ಉದ್ಧವನ ದರ್ಶನವಾದಾಗ ಬಹಳ ಸಂತೋಷವಾಗಿದೆ.
ಎಲ್ಲರ ಕುಶಲ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಉದ್ಧವನಿಗೆ ವಿದುರ, ಹೇಗಿದ್ದಾರೆ ಎಲ್ಲರೂ ಕೂಡ, ಕೃಷ್ಣ ಹೇಗಿದ್ದಾನೆ, ಬಲರಾಮ ಹೇಗಿದ್ದಾನೆ ಅಂತ. ಶ್ರೀಮದ್ ಆಚಾರ್ಯರಂತಾರೆ, ಕೃಷ್ಣ ಬಲರಾಮನ ಬಗ್ಗೆ ಪ್ರಶ್ನೆ ಕೇಳುವುದರ ಅಭಿಪ್ರಾಯ ಏನು? ಅವರು ಸುಖವಾಗಿಯೇ ಇರ್ತಾರೆ, ಅವರು ಜಗತ್ತಿಗೆ ಅನುಗ್ರಹವನ್ನು ಮಾಡ್ತಾ ಎಲ್ಲರಿಗೆ ಸುಖವನ್ನು ಉಂಟು ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಪ್ರಶ್ನೆಯ ಅಭಿಪ್ರಾಯವೇ ಹೊರತು ಅವರು ಸುಖವಾಗಿದ್ದಾರೋ ಇಲ್ವೋ ಅನ್ನುವ ಪ್ರಶ್ನೆಗೆ ಅರ್ಥವೇ ಇಲ್ಲ. ಯಾವಾಗಲೂ ಸುಖವೇ ಅವರಿಗೆ. ಸೂರ್ಯ ಚೆನ್ನಾಗಿ ಬೆಳಕು ಕೊಡ್ತಾ ಇದ್ದಾನಾ ಅಥವಾ ಸ್ವಲ್ಪ ಏನಾದರೂ ಕತ್ತಲೆ ಇದೆಯಾ, ಏನು ಸಮಸ್ಯೆ ನಿಮ್ಮ ಊರಲ್ಲಿ ಅಂತ ಯಾರಾದರೂ ಕೇಳ್ತಾರಾ? ಕೇಳೋದಿಲ್ಲ. ಯಾಕೆಂದರೆ ಅಲ್ಲಿ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಸೂರ್ಯ ಅಂದಮೇಲೆ ಪ್ರಕಾಶಮಯ, ತೇಜೋಮಯ, ಅದಕ್ಕೆ ವ್ಯತ್ಯಾಸವೇ ಇಲ್ವಲ್ಲ, ಅಂದಮೇಲೆ ಪ್ರಶ್ನೆ ಕೇಳಲೇಬಾರದು. ಅದಕ್ಕೆ ಶ್ರೀಮದಾಚಾರ್ಯರಂತಾರೆ, ಲೋಕಾನಾಂ ಸುಖಕರ್ತೃತ್ವಂ ಅಪೇಕ್ಷ ಕುಶಲಂ ವಿಭೋ ಪೃಚ್ಛತೆ ಸತತಾನಂದಾತ್ ಕಥಂ ತಸ್ಸೈವ ಪೃಚ್ಛತೆ. ಪರಿಪೂರ್ಣ ಆನಂದ ಇರುವ ಪರಮಾತ್ಮನಿಗೆ ಎಂದಿಗೂ ಕುಶಲ ಪ್ರಶ್ನೆ ಮಾಡುವಂತಿಲ್ಲ. ಹೀಗೆ ಅದಲ್ಲದೆ ಎಲ್ಲರ ಬಗ್ಗೆ ಕ್ರಮವಾಗಿ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನೆ. ಕೊನೆಗೆ ಭಗವಂತನ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಡಬೇಕು ಅಂತ ವಿದುರರು ಕೇಳಿದಾಗ ಅದಕ್ಕೆ ಉದ್ಧವನಿಗೆ ಉತ್ತರವನ್ನು ಕೊಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇತಿ ಭಾಗವತಃ ಪೃಷ್ಟಃ ಕ್ಷತ್ರ ವಾರ್ತಾಂ ಪ್ರಿಯಾಶ್ರಯಾಂ ಪ್ರತಿವಕ್ತುಂ ನಚೋತ್ಸೇಹೇ ಔತ್ಕಂಠ್ಯಾತ್ ಸ್ಮರಿತೇಶ್ವರಃ. ಭಕ್ತ್ಯುದ್ರೇಕ ಆಗಿದೆ. ಪರಮಭಗವದ್ಭಕ್ತ ಉದ್ಧವ ಯಃ ಪಂಚಹಾಯನೋ ಮಾತ್ರ ಪ್ರಾತರಾಶಾಯ ಯಾಚಿತಃ ನೈಚ್ಛತ್ತದ್ರಚಯನ್ಯಸ್ಯ ಸಪರ್ಯಾಂ ಬಾಲಲೀಲಯ. 5 ವರ್ಷದ ಬಾಲಕನಾಗಿರುವಾಗ, ಪುಟ್ಟ ಬಾಲಕ, ಆಟ ಆಡುವ ವಯಸ್ಸು, ತಾಯಿ ಕರೀತಾಳೆ, ಹಸಿವೆ ಆಗಿರುತ್ತದೆ, ಬಂದು ಏನಾದರೂ ತಿನ್ನು ಅಂತ ಹೇಳಿದರೆ, ನಾನಿನ್ನೂ ಕೃಷ್ಣನ ಪೂಜೆ ಮಾಡಿಲ್ಲ, ದೇವರ ಪೂಜೆ ಮಾಡಿಲ್ಲ, ನಾನೇನೂ ತಿನ್ನೋದಿಲ್ಲ ಅಂತ ಹೇಳುವಷ್ಟು ಕೃಷ್ಣನಲ್ಲಿ ಭಕ್ತಿಯನ್ನು ಮಾಡಿದಂತಹ ವ್ಯಕ್ತಿ ಉದ್ಧವ. ಸ್ವರೂಪತಃ ದೊಡ್ಡ ಯೋಗ್ಯತೆ. ಬೃಹಸ್ಪತ್ಯಾಚಾರ್ಯರು ದೇವಗುರು ಅಂದಮೇಲೆ ಅವರ ಬುದ್ಧಿ, ಅವರ ಜ್ಞಾನ, ಅವರ ಭಕ್ತಿ ಅಷ್ಟು ಅದ್ಭುತ. ತಾರತಮ್ಯಕ್ಕೆ ಮುಖ್ಯ ಕಾರಣವೇ ಅದು ಅಂತ ಭಾಗವತ ತಾತ್ಪರ್ಯದಲ್ಲಿಯೇ ಮತ್ತೊಂದು ಪ್ರಸಂಗದಲ್ಲಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಒಬ್ಬರು ದೊಡ್ಡವರು, ಒಬ್ಬರು ಚಿಕ್ಕವರು. ಯಾಕೆ? ಯಾರಲ್ಲಿ ದೇವರ ಭಕ್ತಿ ಹೆಚ್ಚಿದೆ, ಯಾರ ಮೇಲೆ ದೇವರ ಅನುಗ್ರಹ ಹೆಚ್ಚಿದೆ, ಅವರು ದೊಡ್ಡವರು. ಉದ್ಧವ ತಾರತಮ್ಯದಲ್ಲಿ 10ನೆಯ ಕಕ್ಷೆಯಲ್ಲಿ ಬರ್ತಾನೆ, ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಾನೆ ಅಂತಾದರೆ ಅದರ ಅಭಿಪ್ರಾಯ ಅಷ್ಟು ದೇವರಲ್ಲಿ ಭಕ್ತಿ ಮಾಡ್ತಾನೆ ಎನ್ನುವುದಕ್ಕೆ ಅಷ್ಟು ದೊಡ್ಡ ಸ್ಥಾನದಲ್ಲಿ ಕುಳಿತಿದ್ದಾನೆ. ಹಾಗಾಗಿ ಕೃಷ್ಣ ಅಂದಾಗ ಅವನ ಮೈ ಮೇಲೆ ಎಚ್ಚರವೇ ಇಲ್ಲ, ಅಷ್ಟು ಕೃಷ್ಣನಲ್ಲಿ ಭಕ್ತಿಯ ಉದ್ರೇಕ ಆಗಿದೆ. ಈಗಂತೂ ಅವನಿಗೆ ವಯಸ್ಸಾಗಿದೆ. ಅದೇ ಭಕ್ತಿಯನ್ನು ಬೆಳೆಸಿಕೊಂಡು ಭಕ್ತಿಯಿಂದ ಕೃಷ್ಣನ ಸೇವೆಯನ್ನು ಮಾಡಿ ಪರಿಪಕ್ವಾವಸ್ಥೆಯನ್ನು ಹೊಂದಿದಂತಹ ಉದ್ಧವ ಅಸಂಪ್ರಜ್ಞಾತ ಸಮಾಧಿಗೆ ಹೋಗಿದ್ದಾನೆ. ಕ್ರಮವಾಗಿ ಮತ್ತೆ ಎಚ್ಚರವಾಗಿ ವಿದುರನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಭೂಭಾರ ಹರಣವನ್ನು ಮಾಡಿ ತನ್ನ ಅವತಾರ ಕಾರ್ಯವನ್ನು ಮುಗಿಸುವ ಸಂಕಲ್ಪ ಮಾಡಿದ್ದಾನೆ. ಇನ್ನೇನು ಆ ಕಾಲ ಹತ್ತಿರ ಬಂತು. ಯಾದವರ ನಾಶವಾಗುವ ಕಾಲವೂ ಹತ್ತಿರ ಬಂದಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾನೇನು ನಿನಗೆ ಹೇಳಲಿ? ಕೃಷ್ಣನ ವಾರ್ತೆಯನ್ನು, ಕೃಷ್ಣದ್ಯುಮಣಿ ನಿಮ್ಲೋಚೆ ಗೀರ್ಣೇಶ್ವಜಗರೇಣ ಕಿನ್ನುನಃ ಕುಶಲಂ ಬ್ರೂಯಾಂ ಗತಶ್ರೀಷು ಯದುಷ್ವಹಂ. ನಿಜವಾಗಿ ಇನ್ನೂ ಕೃಷ್ಣಾವತಾರದ ಸಮಾಪ್ತಿಯಾಗಿಲ್ಲ, ಯಾದವರ ನಾಶವಾಗಿಲ್ಲ, ಆದರೆ ಅದು ಹತ್ತಿರ ಬಂದಿದೆ ಎನ್ನುವುದಕ್ಕೋಸ್ಕರ, ಬ್ರಾಹ್ಮಣರ ಶಾಪವಾಗಿದೆ ಅನ್ನುವುದಕ್ಕೋಸ್ಕರ ಆ ರೀತಿ ಉದ್ಧವ ವಿದುರನಿಗೆ ಹೇಳ್ತಾ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯನ್ನು ಯಾದವರು ಚೆನ್ನಾಗಿ ತಿಳಿದಿಲ್ಲ. ಕೃಷ್ಣ ಪರಮಾತ್ಮನ ಸರ್ವೋತ್ತಮತ್ವ, ಸ್ವಾತಂತ್ರ್ಯ ಇದನ್ನೆಲ್ಲ ತಿಳಿದವರೇ ಅವರು, ದೇವತೆಗಳು. ಆದರೂ ಕೂಡ ಎಲ್ಲ ಕಾಲದಲ್ಲಿ ಆ ಪರಮಾತ್ಮನ ಪಾರಮ್ಯದ ಚಿಂತನ ಅವರಿಗೆ ಬರೋದಿಲ್ಲ. ಭಗವಂತನ ಮಾಯೆ, ಅದ್ಭುತವಾದ ಭಗವಂತನ ಲೀಲೆಗಳನ್ನು ಸ್ಮರಣೆ ಮಾಡಿಕೊಂಡ್ರೆ ನನಗೆ ಆನಂದವಾಗ್ತದೆ, ಕೆಲವೊಮ್ಮೆ ದುಃಖವೂ ಆಗ್ತದೆ ಅಂತಾನೆ. ದುಃಖ ಯಾಕಾಗ್ತದೆ ಅಂದರೆ, ಕೆಲವು ವಿಚಿತ್ರವಾದ ಪ್ರಸಂಗಗಳನ್ನು ದೇವರು ತೋರಿಸಿದ್ದಾನೆ. ವಸುದೇವನ ಮನೆಯಲ್ಲಿ ಹುಟ್ಟಿದ, ಜನ್ಮವೇ ಇಲ್ಲದ ಪರಮಾತ್ಮ ಹುಟ್ಟಿದಂತೆ ತೋರಿಸ್ತಾನೆ.
ಕಂಸ ಏನಾದರೂ ಕೊಂದು ಬಿಡ್ತಾನೋ ಅನ್ನುವ ಹೆದರಿಕೆಯಿಂದ ಗೋಕುಲಕ್ಕೆ ಹೋದಂತೆ, ಅಥವಾ ಮುಂದೆ ಜರಾಸಂಧ ಯುದ್ಧ ಮಾಡಿ ಸೋಲಿಸ್ತಾನೆ ಎನ್ನುವ ಭಯದಿಂದಲೋ ಅನ್ನುವಂತೆ ಮಥುರಾ ಪಟ್ಟಣವನ್ನು ಬಿಟ್ಟು ಗೋಮಂತಕಕ್ಕೆ ಹೋದಂತೆ, ಅದಕ್ಕಾಗಿ ದ್ವಾರಕಾಪಟ್ಟಣವನ್ನು ನಿರ್ಮಾಣ ಮಾಡಿದಂತೆ ಇವೆಲ್ಲ ತೋರಿಸ್ತು. ಕೃಷ್ಣನಿಗೆ ಭಯವೇ ಇಲ್ಲ, ಯಾವ ಶತ್ರುಗಳು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜಗತ್ಸ್ವಾಮಿಯಾದ ಪರಮಾತ್ಮ ಎಲ್ಲರಿಗೆ ಬಲ ಕೊಟ್ಟವನೇ ಅವನು, ಅವನಿಗೆ ಯಾರಿಂದ ಭಯ ಇದೆ? ಆದರೆ ಪರಮಾತ್ಮ ತಾನು ಅದಕ್ಕಾಗಿ ಮಥುರೆಯನ್ನು ಬಿಟ್ಟು ಹೋದದ್ದು, ಮಥುರೆಯನ್ನು ಬಿಟ್ಟು ಗೋಮಂತಕ್ಕೆ ಹೋದದ್ದು, ಅಥವಾ ಬಾಲಕನಾದಾಗ ಶಿಶುವಾದಾಗ ಮಥುರೆಯನ್ನು ಬಿಟ್ಟು ಗೋಕುಲಕ್ಕೆ ಬಂದದ್ದು, ಇದೆಲ್ಲ ನನಗೆ ಬಹಳ ದುಃಖ ಕೊಡುತ್ತೆ ಅಂತ. ಇಲ್ಲಿ ದುಃಖ ಆಗತ್ತೆ ಅನ್ನುವ ಶಬ್ದಕ್ಕೆ ಯಾದವಾರ್ಯರು ವ್ಯಾಖ್ಯಾನದಲ್ಲಿ ಬಹಳ ಸುಂದರವಾಗಿ ಅರ್ಥ ಮಾಡ್ತಾರೆ. ದುಃಖ ಅಂದರೆ ದುಃಖ ಅಲ್ಲ, ದೇವರು ಸರ್ವೋತ್ತಮ ಸ್ವತಂತ್ರ ಅಂತ ಗೊತ್ತಿದ ಮೇಲೆ ದುಃಖ ಯಾಕೆ ಪಡಬೇಕು? ಇದೆಲ್ಲ ನಾಟಕ, ಲೀಲೆ ಅಂತ. ಹೌದು, ಇಲ್ಲಿರುವ ದುಃಖ ಖೇದಯತಿ ಎನ್ನುವ ಶಬ್ದದ ಅರ್ಥವೇ ಅಷ್ಟು ಅಂತಾರೆ. ಶಾಸ್ತ್ರಗಳಿಂದ ಪರಮಾತ್ಮ ಸರ್ವೋತ್ತಮ ಸರ್ವಶಕ್ತ ಅಂತನ್ನುವ ನಿರ್ಧಾರವಾದದ್ದರಿಂದ ಇದೆಲ್ಲವೂ ಪರಮಾತ್ಮ ಮಾಡುವುದು ಲೀಲೆ, ಇದು ಕೇವಲ ನಾಟಕ ಎಂಬ ವಿಮರ್ಶೆಯನ್ನು ನಾನು ಮಾಡಬೇಕಾಗತ್ತೆ. ಆ ವಿಮರ್ಶೆ ಮಾಡುವುದಕ್ಕಾಗಿ ಒಂದಿಷ್ಟು ಮನಸ್ಸಿಗೆ ಕ್ಲೇಶ ಆಗತ್ತೆ. ಕಂಡದ್ದನ್ನು ಕಂಡಾಗೆ ತಿಳಿಯುವುದರಲ್ಲಿ ಶ್ರಮ ಇಲ್ಲ. ಕಂಡದ್ದು ಒಂದು, ಆದರೆ ಇದ್ದದ್ದು ಇನ್ನೊಂದು ಅಂತ ನಾವು ವಿಮರ್ಶೆಯಿಂದ ತಿಳಿಯಬೇಕಾದರೆ ಸ್ವಲ್ಪ ಯುಕ್ತಿಯಿಂದ ಚರ್ಚೆಯನ್ನು ಮಾಡಿ ನಿರ್ಣಯ ಮಾಡಬೇಕಾಗತ್ತಲ್ಲ, ಆ ತರಹದ ಕ್ಲೇಶ ನನಗಾಗತ್ತೆ ಎನ್ನುವುದು ಉದ್ಧವನ ಅಭಿಪ್ರಾಯ ಎಂಬುದಾಗಿ ಯಾದವಾರ್ಯರು ವ್ಯಾಖ್ಯಾನವನ್ನು ಮಾಡುತ್ತಾರೆ. ಆ ಪರಮಾತ್ಮನ ದಯೆ ಎಂಥದ್ದು! ಅಹೋ ಬಕೀಯಂ ಸ್ತನಕಾಲಕೂಟಂ ಜಿಘಾಂಸಯಾ ಪಾಯಯದಪ್ಯಸಾಧ್ವಿ ಲೇಭೆ ಗತಿಂ ಧಾತ್ರ್ಯುಚಿತಾಂ ತತೋನ್ಯಂ ಕಂಬಾ ದಯಾಲುಂ ಶರಣಂ ವ್ರಜೇಮ. ಪರಮಾತ್ಮ ಪೂತನೆಗೆ ವಿಷ ಕೊಟ್ಟ ಪೂತನೆಗೆ ಸದ್ಗತಿಯನ್ನು ಕೊಟ್ಟ. ಇದಕ್ಕಿಂತ ದೊಡ್ಡ ದೇವರ ಕಾರುಣ್ಯವನ್ನು ಏನು ವರ್ಣನೆ ಮಾಡಬೇಕು ಅಂತ. ತನ್ನ ತಾಯಿಯಾದ ಯಶೋದೆಗೆ ಯಾವ ಸದ್ಗತಿಯನ್ನು ಕೊಡಬೇಕೋ ಆ ತರಹದ ಸದ್ಗತಿಯನ್ನು ಪೂತನಿಗೆ ಕೊಟ್ಟಿದ್ದಾನೆ ಪರಮಾತ್ಮ. ಹಾಲು ಕುಡಿಸಿದವಳು ಯಶೋದೆ, ವಿಷ ಕುಡಿಸಿದವಳು ಪೂತನೆ. ಅವಳಿಗೂ ಪರಮಾತ್ಮ ಸದ್ಗತಿಯನ್ನು ಕೊಡ್ತಾನೆ ಅಂದರೆ ಭಕ್ತರನ್ನು ಉದ್ಧಾರ ಮಾಡ್ತಾನೆ ಅಂತೇನು ಹೇಳೋದು ಅಂತ. ಮೇಲ್ನೋಟಕ್ಕೆ ಚೆನ್ನಾಗಿದೆ ಈ ಮಾತು, ಆದರೆ ದ್ವೇಷದಿಂದ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಬಂದ ಒಬ್ಬ ದುಷ್ಟಳಾದ ಪೂತನಿಗೆ ಪರಮಾತ್ಮ ಸದ್ಗತಿ ಕೊಟ್ಟರೆ ನಾವ್ಯಾಕೆ ಹಾಗಾದರೆ ದೇವರ ಮೇಲೆ ಭಕ್ತಿ ಮಾಡಬೇಕು? ದ್ವೇಷ ಮಾಡಿದರೂ ಪರವಾಗಿಲ್ಲ ಅಂತ ಅರ್ಥವಾಗತ್ತೆ. ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ, ಸರ್ವಥ ಆ ಪೂತನಾಳಲ್ಲಿ ಎರಡು ಜೀವ, ಒಂದು ತಾಟಕ, ಊರ್ವಶಿ. ತಾಟಕ ಅವಳು ಮಾತ್ರ ದ್ವೇಷದಿಂದ ವಿಷ ಕುಡಿಸುವುದಕ್ಕೆ ಬಂದವಳು, ಅವಳಿಗೆ ದುರ್ಗತಿಯನ್ನೇ ಕೊಟ್ಟಿದ್ದಾನೆ ಪರಮಾತ್ಮ. ಜೊತೆಗಿರುವ ಊರ್ವಶಿ ಅವಳು ಶಾಪದಿಂದ ಅಲ್ಲಿದ್ದವಳು ಮಾತ್ರ. ಅವಳು ಪರಮಾತ್ಮನ ಭಕ್ತಳೆ, ಅವಳು ಭಕ್ತಿಯಿಂದಲೇ ಹಾಲು ಕುಡಿಸಿದವಳು. ಆದರೆ ದೇಹ ಒಂದೇ ಇತ್ತು. ಅನಿವಾರ್ಯ ಕಾರಣದಿಂದ ಒಂದೇ ದೇಹ ಇರೋದರಿಂದ ತಾಟಕ ವಿಷ ಕುಡಿಸಿದರೆ ಇವಳು ಕುಡಿಸಲೇಬೇಕು. ಇವಳಿಗೆ ಹಾಲು ಕುಡಿಸಲಿಕ್ಕೆ ಇನ್ನೊಂದು ಶರೀರ ಇಲ್ಲ. ಆ ಕಾರಣಕ್ಕಾಗಿ ಸಹವಾಸ ದೋಷದಿಂದ ಏನಾದರೂ ಪಾಪ ಬಂದಿದ್ದರೂ ಕೂಡ ಅದನ್ನು ಕ್ಷಮೆ ಮಾಡಿ ಅವಳ ಸ್ವಾಭಾವಿಕವಾದ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಅವಳಿಗೆ ಉತ್ತಮವಾದಂತಹ ಸದ್ಗತಿಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಇಲ್ಲಿ ತಿಳಿಯಬೇಕು. ಜೀವನದಲ್ಲಿ ನಾವು ಧರ್ಮವನ್ನು ಮಾಡಿ ಉತ್ತಮವಾದ ಸ್ಥಾನವನ್ನು ಪಡೆಯಬೇಕು ಅಂತಂದರೆ ಮನಸ್ಸಿದ್ದರೆ ಸಾಕು, ಮಾಡಲಿಕ್ಕಾಗತ್ತೆ ಎನ್ನುವುದಕ್ಕೆ ಇದೊಂದು ನಿದರ್ಶನ. ಕೆಲವರೆಲ್ಲ ಹೇಳ್ತಾರೆ, ನಮಗೆಲ್ಲ ಧರ್ಮ ಮಾಡಬೇಕು ಅಂತ ಬಹಳ ಇಷ್ಟ ಇದೆ, ಆದರೆ ಸುತ್ತಮುತ್ತಲಿದ್ದವರು ಯಾರೂ ಸರಿ ಇಲ್ಲ, ಅದಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ಊರು ಅಷ್ಟು ಚೆನ್ನಾಗಿಲ್ಲ ಅಂತ ಊರಿನ ಮೇಲೆ ಹಾಕ್ತಾರೆ. ನೀವಿರೋ ಊರಲ್ಲ, ನಿಮ್ಮ ಮನೆ ಅಲ್ಲ, ಒಂದೇ ದೇಹದೊಳಗೆ ಇಬ್ಬರಿದ್ದಾರೆ. ಒಬ್ಬಳು ಅಪ್ಸರ ಸ್ತ್ರೀ, ಇನ್ನೊಬ್ಬಳು ರಾಕ್ಷಸಿ. ಇಷ್ಟಿದ್ದರೆ ತನ್ನ ಧರ್ಮವನ್ನು, ತನ್ನ ಭಕ್ತಿಯನ್ನು ತಾನು ಅನುಷ್ಠಾನ ಮಾಡಿದ್ದಾಳೆ ಊರ್ವಶಿ, ಸದ್ಗತಿಯನ್ನು ಹೊಂದಿದ್ದಾಳೆ. ಒಂದೇ ದೇಹದೊಳಗೆ ಇಬ್ಬರಿದ್ದಾಗಲೂ ತನ್ನ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಮನಸ್ಸಿದ್ರೆ ಅಂತಾದ ಮೇಲೆ ಒಂದೇ ಮನೆಯೊಳಗೆ, ಒಂದೇ ಫ್ಲ್ಯಾಟಿನೊಳಗೆ, ಒಂದೇ ಊರೊಳಗೆ ಅದೆಲ್ಲ ನೆವ ಹೇಳಬೇಡಿ.
ಶ್ರದ್ಧೆಯಿಂದ ಧರ್ಮವನ್ನು ಮಾಡಿ, ನೀವು ಮಾಡಿದ ಧರ್ಮಕ್ಕೆ ನಿಮಗೆ ದೇವರು ಫಲ ಕೊಡ್ತಾನೆ. ಸುತ್ತಮುತ್ತಲಿದ್ದವರ ಮೇಲೆ ಆ ದೋಷವನ್ನು ಹೊರಿಸಿ ಪಲಾಯನ ಮಾಡುವ ಪ್ರಯತ್ನ ಮಾಡುವುದು ಬೇಡ ಅನ್ನುವುದನ್ನು ಕೃಷ್ಣ ಪರಮಾತ್ಮ ಇದರಿಂದ ತಿಳಿಸಿಕೊಡ್ತಾನೆ. ಈ ರೀತಿ ಇನ್ನೂ ಅನೇಕ ಆ ಪರಮಾತ್ಮನ ಸಮಗ್ರವಾದ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ದಶಮಸ್ಕಂಧದಲ್ಲಿ ಬರೋದನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಸ್ಮರಣೆಯನ್ನು ಮಾಡ್ತಾ ಉದ್ಧವರು ಹೇಳ್ತಾರೆ. ಕೊನೆಗೆ ಆ ಪರಮಾತ್ಮನಿಗೆ ಯಾದವರಿಗೆ ಬ್ರಾಹ್ಮಣರ ಶಾಪವಾದದ್ದು, ಅದರಿಂದ ಯಾದವರ ಕುಲದ ನಾಶವಾಗತ್ತೆ. ಕೃಷ್ಣ ಪರಮಾತ್ಮನು ತನ್ನ ಅವತಾರದ ಉಪಸಂಹಾರವನ್ನು ಮಾಡ್ತಾನೆ. ಒಬ್ಬ ವ್ಯಾಧನಿಂದ ಬಾಣ ಹೊಡೆಸಿಕೊಳ್ಳುವ ನಿಮಿತ್ತವನ್ನು ಮಾಡಿಕೊಂಡು ಸಚ್ಚಿದಾನಂದಾತ್ಮಕವಾದ ಅಚ್ಛೇದ್ಯ ಅಭೇದ್ಯವಾದ ಶರೀರ ಪರಮಾತ್ಮನದು. ಆದರೂ ಕೂಡ ಕೃತ್ರಿಮವಾದ ಒಂದು ಶರೀರವನ್ನು ಲೋಕದಲ್ಲಿ ಇಟ್ಟು ತನ್ನ ಸಚ್ಚಿದಾನಂದಾತ್ಮಕವಾದ ಶರೀರವನ್ನು ಅದೃಶ್ಯವನ್ನಾಗಿ ಮಾಡಿ ಅದನ್ನು ಪರಮಾತ್ಮ 5 ಕಡೆಗೆ ಇಡ್ತಾನೆ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಬ್ರಹ್ಮಲೋಕ, ಅದರಂತೆ ಪರಮಾತ್ಮ ಸ್ವರ್ಗದಲ್ಲಿ, ಸೂರ್ಯನಲ್ಲಿ, ಭೂಲೋಕದಲ್ಲಿ, ಹೀಗೆ ಅನೇಕ ಕಡೆಗೆ ಪರಮಾತ್ಮ ತನ್ನ ಮೂಲ ರೂಪವನ್ನು, ತನ್ನ ಸಚ್ಚಿದಾನಂದಾತ್ಮಕವಾದ ರೂಪವನ್ನು ಇಡುತ್ತಾನೆ. ಅದಕ್ಕೆ ಸರ್ವಥಾ ನಾಶ ಇಲ್ಲ ಇತ್ಯಾದಿ ವಿಷಯಗಳನ್ನು ಹೇಳುತ್ತಾನೆ.